ಇದೆಲ್ಲದ್ರ ಜೊತೆ ತನಿಷ್ ಅವರು ಗೇಟಲ್ಲಿ ಡೋರಿಂದ ಹೊರಗಡೆ ಬರಬೇಕಾದ್ರೆ ಸಂಗೀತ ಶೃಂಗೇರಿಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ? ಶೃಂಗೇರಿಗೆ ಹೋಗ್ಬಿಟ್ಟು ಮಾತಾಡೋದನ್ನ ಅಥವಾ ಮರ್ಯಾದೆ ಕೊಡೋದನ್ನ, ರೆಸ್ಪೆಕ್ಟ್ ಕೊಡೋದನ್ನ ಹೇಗೆ ಕಲ್ತ್ಕೊಂಡ್ಬರ್ತೀನಿ ಅಂತೇಳಿ ಆ ಒಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಕಾರಣ ಏನಕ್ಕೆ ನನಗೆ ಗೊತ್ತಿರೋದು ಆ ಒಂದು ಪದ ಮಾತ್ರ. ಬಟ್ ಹಿಂದೇನಾಗಿತ್ತು ಅಥವಾ ಅವರಿಂದ ನಿಮಗೆ ಕೌಂಟರ್ ಏನ್ ಬಂದಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಬಿಕಾಸ್ ನೀವು ಆ ಒಂದು ಸ್ಟೇಟ್ಮೆಂಟ್ ಅಂದ ತಕ್ಷಣ ಓಕೆ ಗುರು ತನಿಷ್ ಅವರು ಆಟಿಟ್ಯೂಡ್ ಅಲ್ಲಿ ಹೇಳಿದ್ರು ಅನ್ನೋ ರೀತಿಲಿ ಪೋರ್ಟ್ರೇ ಮಾಡ್ತಿರೋರು ಸ್ವಲ್ಪ ಜನ ಇದ್ದಾರೆ, ಲೈಕ್ ಫ್ಯಾನ್ಸ್ ಪೇಜ್ಗಳು ಮತ್ತೆ ಅಥವಾ ಆಗದೆ ಇರೋರು ಪೋರ್ಟ್ರೇ ಮಾಡೋರು ಇದ್ದಾರೆ. ಬಟ್ ನನಗೆ ಬೇಕಿರೋದು ತನಿಷ್ ಅವರ ಆ ಒಂದು ಪದವನ್ನ ಬಳಸೋದಕ್ಕೆ ಹಿಂದೆ ಆದಂತ ರೀಸನ್ ಏನು, ಏನಕ್ಕೆ ಹಿಂದಿನ ರೀಸನ್ ಗೊತ್ತಾದಾಗ ಮಾತ್ರ ಈ ಒಂದು ಪಾಯಿಂಟ್ ಇವ್ರು ಹೇಳಿದ್ದು ಸರಿನಾ ತಪ್ಪು ಅಂತ ಹೇಳಿ ನಾವು ಜಡ್ಜ್ ಮಾಡ್ಬೋದು. ಒಂದಂತೂ ಅರ್ಥ ಮಾಡ್ಕೋಬೇಕು, ತನಿಷಾ ಇವತ್ತಿನವರೆಗೂ ಸಂಬಂಧ ಇಲ್ದಿರೋಂಥ ಮಾತುಗಳನ್ನ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿರಲ್ಲ. ಫಸ್ಟ್ ಥಿಂಗ್. ಎರಡನೇದಾಗಿ ಒಂದಷ್ಟು ದಿನದಿಂದ ನನಗೂ ಅವ್ರಿಗೂ ಕೆಲವೊಂದು ವಿಚಾರಗಳಲ್ಲಿ ಯಾವುದೂ ಹೊಂದುತ್ತಾ ಇಲ್ಲ. ನಾನು ಇದನ್ನಂದರೆ ಅವ್ರು ಅದನ್ನಂತಾರೆ, ಅವ್ರು ಅದನ್ನಂದ್ರೆ ನಾನು ಇದನ್ನಂತೀನಿ ಅನ್ನೋ ರೀತಿಯಲ್ಲಾಗುತ್ತೆ. ಆ್ಯಂಡ್ ತುಂಬ ಅವಮಾನ ಮಾಡೋದ್ರಲ್ಲಿ ಎತ್ತಿದ ಕೈ ಸಂಗೀತ. ಸೊ ಅತಿಯಾಗಿ ಮಾಡಿದ್ದನ್ನು ಸಹಿಸ್ಕೊಳಕ್ಕಾಗದೆ ಕೊನೆಯಲ್ಲಿ ಅವರೇ ಹೇಳ್ತಾರೆ, ಮಾಡೋದು ಮಾಡ್ಬಿಟ್ಟು ಅವರೇ ಹೇಳ್ತಾರೆ ನಿಮಗೆ ರೆಸ್ಪೆಕ್ಟ್ ಕೊಡೋಕೆ ಬರಲ್ಲ ಅಂತ. ನಾನು ರೆಸ್ಪೆಕ್ಟ್ ಕೊಡದೆ ಹೋಗಿದ್ದಿದ್ರೆ, ನಾನು ನೀನು ನ್ಯಾಯವಾಗಿ ಆಡ್ತಿದ್ಯಾ ಅಂತ ಹೇಳದೆ ಹೋಗಿದ್ರೆ, ಫಿನಾಲೆ ಟು ಟಿಕೆಟ್ ಅನ್ನೋಂಥ ಒಂದು ಓಟಿಂಗ್ ಬಂದಾಗ ನಾನು ನಿನಗೆ ಓಟ್ ಕೊಡ್ತಿರ್ಲಿಲ್ಲ. ಅಷ್ಟು ಕಾಮನ್ ಸೆನ್ಸ್ ನಿನಗೂ ಇರಬೇಕಾಗಿತ್ತು. ತುಂಬ ವಿಷಯಗಳು ನಡೆಯುತ್ತೆ ಅಲ್ಲಿ, ತುಂಬ ಜಗಳಗಳು ನಡೆಯುತ್ತೆ ಅಲ್ಲಿ. ಇಗ್ನೋರ್ ಮಾಡೋದು ಒಳ್ಳೇದೇನೆ, ಬಟ್ ಒಬ್ಬ ಮನುಷ್ಯನ ಅವಮಾನ ಮಾಡಿ ಅಥವಾ ಆ ಜಾಗದಿಂದ ವಿಯರ್ಡ್ ಆಗಿ ಹೋಗುವಂಥದ್ದು. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಟೆಲಿಕಾಸ್ಟ್ ಆಗಿರೋದು. ನನಗೂ ಪ್ರತಾಪ್ಗೂ ಒಂದು ಆರ್ಗ್ಯುಮೆಂಟ್ ನಡೀತಿರುತ್ತೆ. ಆ್ಯಕ್ಚುಲಿ ಸಂಗೀತನ ವಿಷಯನೇ. ಸಂಗೀತ ಅವರು ಒಂದು ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಒಂದು ರಾಂಗ್ ಸ್ಟೇಟ್ಮೆಂಟ್ನ ನೀನು ಹೇಳಿದ್ ರಾಂಗ್ ಅಂತ ನಾನು ಹೇಳ್ತೀನಿ. ಅದಾದಮೇಲೆ ನನಗೂ ಸಂಗೀತಂಗೂ ಒಂದಷ್ಟು ಆರ್ಗ್ಯುಮೆಂಟ್ ನಡೀತಿರುತ್ತೆ. ಮಧ್ಯದಲ್ಲಿ ಪ್ರತಾಪ್ ಬರ್ತಾರೆ. ಅವ್ರು ಅದು ಹಂಗಲ್ಲ ಹೇಳಿದ್ರು, ನಾನು ಮಾತಾಡ್ತಿದ್ದೀನಿ, ನೀನು ಮಾತಾಡೋ ಅವಶ್ಯಕತೆ ಇಲ್ಲ ಅಂತ ಅವ್ರನ್ನ ಸುಮ್ಮನೆ ಆಗಿಸ್ತೀನಿ. ಇದು ತುಂಬಾ ಸತಿ ಆಗಿದೆ, ಅದ್ರಲ್ಲಿ ಒಂದಿದು. ಸೊ ಅವ್ರನ್ನ ಸುಮ್ಮನೆ ಆಗಿಸ್ತೀನಿ. ಅದಾದಮೇಲೆ ಈ ಮ್ಯಾಟ್ರ್ ಯಾವ್ದು ರಾಂಗ್ ಸ್ಟೇಟ್ಮೆಂಟ್ ಇರುತ್ತಲ್ಲ, ಅದು ವರ್ತೂರ್ ಅವ್ರ ಬಗ್ಗೆ ಆಗಿರುತ್ತೆ. ಓಕೆನಾ? ಆ ವರ್ತೂರ್ ಅವ್ರ ಬಗ್ಗೆ ಇವ್ರೊಂದು ರಾಂಗ್ ಸ್ಟೇಟ್ಮೆಂಟ್ ಮಾಡ್ತಾರೆ. ಅಂದರೆ ವರ್ತೂರ್ ವಿನಯ್ ಈ ಒಂದು ಮಧ್ಯೆ ನಾನು ಚೂಸ್ ಮಾಡಿದ್ದೆ ಬೆಟರು ಅನ್ನೋ ಥರದಲ್ಲಿ ಒಂದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಅವ್ರು ಏನು ಹೇಳ್ತಾರೆ ಅಂತಂದರೆ, ಇವ್ರು ರಾಂಗ್ ಅಂತ ನಾನು ಹೇಳ್ತಿಲ್ಲ, ಬಟ್ ಅವ್ರು ರೈಟ್ ಆಗಿದ್ರು ಅಂತ ಹೇಳ್ತಾರೆ. ಸೊ ದಟ್ಸ್ ಅಗೇನ್ ಇವ್ರು ರಾಂಗ್ ಅಂದಿದ್ದೆ, ಅಳೆ ಅಲ್ಲ ಮಗಳ ಗಂಡ ಅಂತ ನಾನು ಅದನ್ನು ಹೇಳ್ತೀನಿ, ಹೇಳಿ ತೋರಿಸ್ತೀನಿ, ದಿಸ್ ಇಸ್ ವಾಟ್ ಯು ಆರ್ ಡೂಯಿಂಗ್ ಅಂತ. ಇದಾದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಗೊಂದಷ್ಟು ಆರ್ಗ್ಯುಮೆಂಟ್ ಆಗುತ್ತೆ, ಇದು ಕ್ಲೋಸ್ ಆಗುತ್ತೆ. ವರ್ತೂರ್ ಅವ್ರು ಬಂದ್ಬಿಟ್ಟು, ನೀನು ಹಿಂಗೆ ಹೇಳಿದ ತಪ್ಪು, ನೀನು ಇದನ್ನು ಹೇಳೋ ಅವಶ್ಯಕತೆ ಇಲ್ಲ, ನನಗೇನು ಮಾಡಬೇಕು ಅನ್ನೋದು ನನಗೆ ಗೊತ್ತು, ನೀನು ಇದನ್ನು ವಾಪಸ್ ತೊಗೋಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಮಾತುಗಳನ್ನು ಆಡ್ಬಿಟ್ಟು ಹೋಗ್ತಾರೆ. ಇವರು ಸುಮ್ಮನೆ ಕೂತಿದ್ದವ್ರು ಹೇಳ್ತಾರೆ, ತನಿಷಾ ಹೋಗಿ ಫೀಡ್ ಮಾಡಿ ಬಂದರು ಅಂತ. ಫೀಡ್ ಮಾಡೋ ಬುದ್ಧಿ ಯಾರಿಗಿದೆ ಅಂತ ಮೊದಲನೇ ದಿನದಿಂದ ಅವರಾಗವರೇ ಅವರ ವ್ಯಕ್ತಿತ್ವನ ತೋರಿಸ್ಕೊಂಡ್ಬಂದಿದ್ದಾರೆ. ಹೋಗ್ಬಿಟ್ಟು ಯಾರಿಗಾದ್ರೂ ಹೇಳಿ ಜಗಳಕ್ಕೆ ಪ್ರೇರೇಪಿಸೋದು ಅಥವಾ ಪ್ರಚೋದಂಥ ಕೆಲಸ ಯಾರು ಮಾಡ್ತಾರೆ ಅನ್ನೋದನ್ನ ನಾವು ಡೇ ಒನ್ನಿಂದ ನೋಡ್ಕೊಂಡ್ಬಂದಿದ್ದೀವಿ. ಸೊ ಅದನ್ನು ಕೂತಿದ್ದ ಜಾಗದಲ್ಲಿ ಹೇಳ್ತಾರೆ. ಅದಕ್ಕೊಂದು ವಿನಯ್ ಅವರ ಆರ್ಗ್ಯುಮೆಂಟ್ ಆಗುತ್ತೆ, ಇದಲ್ಲ ಅದು ಇದಲ್ಲ ಅಂತ ಅಂದ್ಕೊಂಡು. ಪ್ರತಾಪ್ ಅವರು ಒಳಗಡೆ ಇರ್ತಾರೆ, ನಾನು ಮಾತಾಡ್ತಾ ಇರಬೇಕಾದ್ರೆ ಈ ಮ್ಯಾಟ್ರ್ ಗೊತ್ತಿರಲ್ಲ ನನಗೆ, ಫೀಡ್ ಮಾಡಿ ಬಂದಿದ್ದಾರೆ ಅನ್ನೋಂಥ ಮ್ಯಾಟ್ರ್ ನನಗೆ ಗೊತ್ತಿರಲ್ಲ. ನಾನು ಮಾತಾಡ್ತಿರ್ತೀನಿ, ಅವರು ಏನೋ ಹೇಳಕ್ಕೆ ಬರ್ತಾರೆ, ಇದು ಹಂಗಲ್ಲದಿದೆ ಹಿಂಗಲ್ಲದಿದೆ ಅಂತ ಹೇಳಕ್ಕೆ ಬರ್ತಾರೆ. ನಿನ್ನ ಹತ್ರ ಮಾತಾಡೋದು ವೇಸ್ಟು, ಹೋಗ್ಬಿರು ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ. ಅದಾದಮೇಲೆ ವಿಷಯ ಗೊತ್ತಾದ್ಮೇಲೆ ನಾನು ಪ್ರತಾಪ್ನ ಕೇಳ್ತಿರ್ತೀನಿ. ಪ್ರತಾಪ್ನ ಕೇಳಬೇಕಾದ್ರೆ ಅವರು ಆನ್ಸರ್ ಮಾಡೋಕ್ಕೆ ಬರಲ್ಲ, ನಾನು ಹೇಳಲ್ಲ ಅಂತ ಒಂದು ಫೇಕ್ ನಾಟಕ ಮಾಡ್ತಿರ್ತಾರೆ. ಇದನ್ನು ಮಾಡ್ತಿದ್ದಾಗ ನಾನು ಆರ್ಗ್ಯೂ ಏನು ಮಾಡೋಕ್ಕಂತ ಹೋಗ್ತಿರ್ತೀನಿ, ಅಥವಾ ನನ್ನ ಕಡೆಯಿಂದ ನಾನೇನು ಅದನ್ನು ಈ ರೀತಿ ಹೇಳ್ದಲ್ಲ, ನಿನಗೆ ತಪ್ಪು ಅಂತ ಅನಿಸ್ಲಿಲ್ವ, ನಿನಗೆ ಮಾತಾಡೋಕ್ಕೆ ಬರಲ್ವ, ಇವಾಗ ಮಾತಾಡು, ಹೇಳು, ಕ್ಲಾರಿಫೈ ಮಾಡು ಅಂತ ಕೇಳ್ತೀನಿ. ಟಮಟೆ ಹೊಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಅದಕ್ಕೆ ನಮ್ರತ ಅವ್ರು ಜಾಯ್ನ್ ಆಗ್ತಾರೆ, ಸಂಗೀತ ಅವ್ರು ಜಾಯ್ನ್ ಆಗ್ತಾರೆ. ಇಲ್ಲಿಗೆ ಯಾರನ್ನು ಅವಮಾನ ಮಾಡ್ದಂಗೆ ಆಯಿತು ನೀವು ಹೇಳಿ. ಸೊ ಇದಿಷ್ಟನ್ನು ನಾನು ಹೇಳಬೇಕಾಯ್ತು, ಯಾಕಂತಂದರೆ ಅದಷ್ಟು ಟೆಲಿಕಾಸ್ಟ್ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಓಕೆನಾ? ಸೊ ಒನ್ ಲಿಂಕ್ ಹ್ಯಾಸ್ ವಿತ್ ಈಚ್ ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ಎಂಡ್ಸ್ ಅಪ್ ವಿತ್ ಅವಮಾನ ಮಾಡೋದು. ಇವರು ಗ್ಯಾಂಗಲ್ಲಿ ಸೇರ್ಕೊಂಡು ಅವಮಾನ ಮಾಡ್ತಾರೆ ಆ್ಯಂಡ್ ಅದು ರೆಸ್ಪೆಕ್ಟ್ ಕೊಡೋದು ಅಂತ ಅಂತಾರೆ. ಆ ಥರ ರೆಸ್ಪೆಕ್ಟ್ನ ನಾನು ಮತ್ತೆ ಅವ್ರು ಎಲ್ಲಿ ಕಲ್ತಿದ್ದಾರೋ ಅಲ್ಲೇ ತಾನೇ ಹೋಗಿ ಕಲ್ತ್ಕೊಬರ್ಬೇಕು. ಈ ಥರ ತುಂಬ ವಿಚಾರಗಳು ನಡೆಯುತ್ತೆ, ಬಹಳಷ್ಟು ಗೊತ್ತಾಗಿರಲ್ಲ. ಓಕೆ ಫೈನ್. ಸೊ ಎಲ್ಲೋ ಒಂದು ಕಡೆ ಅಲ್ಲಿಗೆ ಸಂಗೀತ ಶೃಂಗೇರಿ ಅವರು ಮೈಂಡ್ ಗೇಮ್ ಮಾಡ್ತಿದ್ದಾರೆ. ಇನ್ನೊಬ್ಬರನ್ನ ತಮ್ಮನ್ನ ತಾವು ಒಳ್ಳೆಯವ್ರನ್ನ ಮಾಡಿ ಇನ್ನೊಬ್ಬರನ್ನ ಕೆಟ್ಟೋ ರೀತಿ ಮಾಡೋ ರೀತಿಲಿ ಬ್ಯಾಕ್ ಡ್ರಾಪಲ್ಲಿ ಹಿಂದ್ಗಡೆ ನಿಂತ್ಕೊಂಡು ಫೀಡಿಂಗ್ ಮಾಡಿಬಿಟ್ಟು, ಯಾಕಂದರೆ ನೀವು ಹೇಳ್ತಾ ಇದ್ರಿ ಮೈಂಡ್ ಗೇಮ್ ಅಥವಾ ಫೀಡಿಂಗ್ ಮಾಡ್ತೀರ ಅನ್ನೋದು. ಬಟ್ ಆಸ್ ಅನ್ ಆಡಿಯನ್ ಆಗಿ ನಾನು ಬಿಗ್ ಬಾಸ್ ನೋಡಿದಾಗ ನನಗೆ ಮೈಂಡ್ ಗೇಮ್ ಮಾಡ್ತಿರೋದು ಅಥವಾ ಫೀಡಿಂಗ್ ಮಾಡ್ತಿರೋದು ನಮಗೆ ನಿಮ್ಮಲ್ಲಿ ಕಾಣಿಸ್ಲಿಲ್ಲ, ಅವರಲ್ಲಿ ಕಾಣಿಸಿರುವಂಥದ್ದು. ಅದು ಡೇ ಒನ್ನಿಂದ. ಏನಕ್ಕೆ ಸ್ಟಾರ್ಟಿಂಗಲ್ಲಿ ಕಾರ್ತಿಕ್ ಇದ್ರು, ಪ್ರತಾಪ್ ಆದರು, ವರ್ತೂರ್ ಆದರು. ಸೊ ಹೀಗೆ ಒಬ್ಬರಲ್ಲ ಒಬ್ರು ಚೈನ್ ಲಿಂಕ್ ಮಾಡ್ಕೊತಾನೆ ಬಂದರು, ಟಿಲ್ ಟುಡೇ ಬಂದಿರುವಂಥದ್ದು. ಸೊ ಎಲ್ಲೊಂದು ಕಡೆ ನೀವು ಇಷ್ಟೆಲ್ಲ ನಿಮ್ಮ ಒಂದು ರೆಫರೆನ್ಸ್ ಅಲ್ಲಿ ನಡೆದಂಥ ವಿಷಯಗಳನ್ನ ಹೇಳಿದಾಗ ನೀವು ಹೇಳಿರೋಂಥ ಪದಕ್ಕೆ ಈಗ ಸುಮಾರು ಜನಕ್ಕೆ ಕ್ಲಾರಿಟಿ ಸಿಕ್ಕಿರತ್ತೆ. ತನಿಷ್ ಅವರು ಏನಕ್ಕೆ ಶೃಂಗೇರಿ ಅವ್ರಿಗೆ, ಸಂಗೀತ ಶೃಂಗೇರಿಗೆ ರೆಸ್ಪೆಕ್ಟ್ ಶೃಂಗೇರಿ ಹೋಗಿ ಕಲ್ತ್ಕೊಂಡ್ಬರ್ತೀನಿ ಅನ್ನೋ ಪದನ ಊರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಹೆಸರು
ಹೌದು. ಸಂಗೀತಂಗೆ ತಾನೇ ಬೇಕಾಗಿರೋದು, ನಾನು ಅಲ್ಲೇ ಹೋಗಿ ಕಲ್ತ್ಕೊ ಬರ್ತೀನಿ. ಆ ಹೆಸರಲ್ಲಿ ಇರೋದನ್ನೇ ನಾನು ಕಂಟಿನ್ಯೂ ಮಾಡಿದ್ದೀನಿ ಅಷ್ಟೇ. ಬಟ್ ಎಷ್ಟೋ ಜನ ಅದನ್ನ ಬೇರೆ ರೀತಿ ಪೋರ್ಟ್ರೇ ಮಾಡಕ್ ಹೋಗ್ತಾರೆ. ಎಂಡ್ ಆಫ್ ದ ಡೇ ಒಬ್ಬರನ್ನ ಗೆಲ್ಲಿಸ್ಬೇಕು ಅಂತ ಬಂದಾಗ ಇನ್ನೊಬ್ಬರನ್ನ ಯಾವ ಮಟ್ಟಕ್ಕಾದ್ರೂ ತುಳಿಬೋದು ಅನ್ನೋದಕ್ಕೆ ಹಲವಾರು ವಿಷಯಗಳನ್ನ ನೋಡಿ ನಾವು ಕಲಿಬೋದು.